ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸರ್ಕಾರಿ ನೌಕರರ ವೇತನ ಎಷ್ಟು ಹೆಚ್ಚಾಗಲಿದೆ ಅನ್ನೋದ್ರ ಬಗ್ಗೆ ಕ್ಯಾಲ್ಕುಲೇಟರಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಒಂದು ಎಕ್ಸಾಂಪಲ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಪೆನ್ಷನ್ ಪಡೆಯೋರಾಗಿದ್ರೂ ಕೂಡ ಈ ವಿಡಿಯೋದಲ್ಲಿ ಮೂಲ ವೇತನದ ಕಡೆ ನಿಮ್ಮ ಪೆನ್ಷನ್ ಅಮೌಂಟನ್ನು ಹಾಕ್ಕೊಂಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ಬೋದು. ಇದೇ ಅಮೌಂಟ್ ಬರುತ್ತೆ. ಈ ಮೆಥಡ್ ಎಲ್ಲರಿಗೂ ಕೂಡ ಉಪಯೋಗ ಆಗಲಿದೆ ಅಂತ ನಾನು ಭಾವಿಸ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿ. ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ ಮತ್ತು ಎಲ್ಲ ಡೀಟೇಲ್ಸು ಇಮಿಡಿಯೇಟಾಗಿ ತಿಳಿದು ಬರುತ್ತೆ. ಸೊ ಮೊದಲನೇದಾಗಿ ಈ ತಿಂಗಳಿಂದಲೇ ಅಂದರೆ ಮಾರ್ಚಲ್ಲೇ ಸರ್ಕಾರಿ ನೌಕರರ ವೇತನ ಹೆಚ್ಚಾಗಲಿದೆ ಅಂತ ಈಗಾಗಲೇ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಎಷ್ಟು ಹೆಚ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಕ್ಯಾಲ್ಕುಲೇಷನನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಿದ್ದೇನೆ. ಮೊದಲನೇದಾಗಿ 7ನೇ ಕೇಂದ್ರ ವೇತನ ಆಯೋಗದ ಪ್ರಕಾರ ನೌಕರರ ಮೂಲ ವೇತನವು ಮಾಸಿಕ 18,000 ರೂಪಾಯಿ. ಇದರ ಹೊರತಾಗಿ ಉದ್ಯೋಗಗಳು ಹೆಚ್ಚುವರಿ ಭತ್ಯೆಯನ್ನು ಕೂಡ ಪಡೆಯುತ್ತಾರೆ. ಅಂದರೆ 7 ಪೇ ಕಮಿಷನ್ ಪ್ರಕಾರ ನಿಮ್ಮ ಯಾವುದೇ ಲೆವೆಲಲ್ಲಿದ್ದರೂ ನಿಮ್ಮ ಬೇಸಿಕ್ ಅಂದರೆ ಸ್ಟಾರ್ಟಿಂಗ್ ಬೇಸಿಕ್ ಪೇ ಏನಿರುತ್ತೆ ಅದು 18,000 ರೂಪೀಸ್ ಇರುತ್ತೆ. ಸ್ಟಾರ್ಟಿಂಗೇ ನಿಮ್ಮ ನೀವೀಗ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದೀರಾ ಅಂದ್ಕೊಳ್ಳಿ, ಕೇಂದ್ರ ಸರ್ಕಾರದ ಎಂಪ್ಲಾಯ್ ಆಗಿದ್ದರೆ ನಿಮ್ಮ ಸ್ಟಾರ್ಟಿಂಗ್ ವೇತನನೇ 18,000 ರೂಪಾಯಿ ಇರುತ್ತೆ. ಇದರ ಜೊತೆಗೆ ನಿಮಗೆ ಬೇರೆ ಭತ್ಯೆಗಳು ಸಿಗಲಿದೆ, ಹೆಚ್ಚುವರಿ ಭತ್ಯೆಗಳು ಸಿಗಲಿದೆ. ಅದು ಎಷ್ಟು ಸಿಗಲಿದೆ ಏನು ಅಂತ ನಾನು ತಿಳ್ಕೊಡ್ತೀನಿ. ಇದಕ್ಕಿಂತ ಸ್ಯಾಲ್ರಿ ಹೈಯರ್ ಲೆವೆಲ್ ಇರೋರಿಗೆ ಸ್ಯಾಲ್ರಿ ಜಾಸ್ತಿನೂ ಕೂಡ ಇರುತ್ತೆ. ಬಟ್ ಬೇಸಿಕ್ ಏನು ನಾವು ಹೇಳ್ತೀವಿ, ಇವಾಗ ನೀವು ಲೆವೆಲ್ 1 ಇದ್ದೀರಾ ಅಂದರೆ ಇದು ಬೇಸಿಕ್ ಆಗಿರುತ್ತೆ. ನೆಕ್ಸ್ಟು ತುಟ್ಟಿ ಭತ್ಯೆಯನ್ನು ಸಾಮಾನ್ಯವಾಗಿ ವರ್ಷಕ್ಕೆ 2 ಬಾರಿ ಅಂದರೆ ಜನವರಿ ಮತ್ತು ಜುಲೈನಲ್ಲಿ ಪರಿಷ್ಕರಿಸಲಾಗ್ತದೆ ಅಂತ. ತುಟ್ಟಿ ಭತ್ಯೆ ಅಥವಾ DA ಹೈಕನ್ನು ಕೇಂದ್ರ ಸರ್ಕಾರಕ್ಕೆ 2 ಬಾರಿ ಮಾಡೋದು. ಒಂದು ಜನವರಿಯಲ್ಲಿ ಮಾಡ್ತಾರೆ ಮತ್ತು ಇನ್ನೊಂದು ಜುಲೈನಲ್ಲಿ ಮಾಡ್ತಾರೆ. ಹೇಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಹಿಂದಿನ ವರ್ಷದ ಜುಲೈನಿಂದ ಡಿಸೆಂಬರ್ವರೆಗಿನ AICPI ಸೂಚ್ಯಂಕ ಸಂಖ್ಯೆಗಳ ಆಧಾರದ ಮೇಲೆ ಜನವರಿಯ ತುಟ್ಟಿ ಭತ್ಯೆಯನ್ನು ಲೆಕ್ಕ ಹಾಕ್ತಾರೆ. ಅಂದರೆ ಜುಲೈಯಿಂದ ಡಿಸೆಂಬರ್ವರೆಗಿನ AICPI ನಂಬರ್ ಎಷ್ಟು ಇರುತ್ತೆ ಅನ್ನೋದ್ರ ಮೇಲೆ ಜನವರಿ DA ಹೈಕನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಸೊ ನೀವು ಕೇಳ್ಬೋದು ಏನಿದೆ AICPI ನಂಬರ್ ಅಂತ. ನಿಮಗೆ ಡೀಟೇಲಾಗಿ ಅದ್ರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ನಾನು ಇನ್ನೊಂದು ವಿಡಿಯೋನ ಮಾಡ್ತೀನಿ, ಅದು ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ಏನು ಹೇಳೋದರಂದರೆ ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರಾಡಕ್ಟ್ ಇಂಡೆಕ್ಸ್ ಅಂತ ಅದರ ಫುಲ್ ಫಾರ್ಮ್. ಸೊ ಇದೇನು ತಿಳಿಸ್ಕೊಡುತ್ತೆ ಅಂದರೆ ಜನರಿಗೆ ಇವಾಗ ಫಾರ್ ಎಕ್ಸಾಂಪಲ್ ಇನ್ಫ್ಲೇಷನ್ ರೇಟ್ ಅಂತ ನಾವು ಏನು ಹೇಳ್ತೀವಿ ಎಲ್ಲದು ಕ್ಯಾಲ್ಕುಲೇಟ್ ಮಾಡೋದು ಈ AICPI ಸೂಚ್ಯಂಕದಿಂದನೇ. ಜನರಿಗೆ ಏನೋ ಒಂದು ಸಾಮಾನು ತಗೊಳ್ಬೇಕಂದ್ರೆ ಎಷ್ಟು ಜಾಸ್ತಿ ಹಣ ಅವ್ರು ಖರ್ಚು ಮಾಡಬೇಕಾಗುತ್ತೆ, ಜಾಸ್ತಿ ಆಗ್ತಿದೆಯಾ ದಿನಚರಿ ಸಾಮಾನುಗಳಿಗೆ ಖರ್ಚು ಅಥವಾ ಕಡಿಮೆ ಆಗ್ತಿದೆಯಾ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋದೇ ಈ AICPI ಇಂಡೆಕ್ಸ್. ಈ ಇಂಡೆಕ್ಸ್ ಆಧಾರದ ಮೇಲೆ ಓಕೆ ಇಷ್ಟು ಜಾಸ್ತಿ ಒಂದು ಸಾಮಾನನ್ನು ತೊಗೊಬೇಕಂದ್ರೆ ಇಷ್ಟು ಜಾಸ್ತಿ ಹಣವನ್ನು ಕೊಡಬೇಕಾಗುತ್ತೆ ಜನರು ಅಂತ ಹೇಳಿ ಅದರ ಆಧಾರದ ಮೇಲೆ ಅಷ್ಟು ಜಾಸ್ತಿ DA ಅನ್ನು ಹೈಕ್ ಮಾಡ್ತಾರೆ. ಆ ಥರನೇ ತುಟ್ಟಿ ಭತ್ಯೆನ ಕ್ಯಾಲ್ಕುಲೇಟ್ ಮಾಡೋದು. ಇದು ಹಾಫ್ ಇಯರ್ಲಿ ಆಗೋದಂದರೆ ಇಲ್ಲಿ ಟ್ವೈಸ್ ಆಗುತ್ತೆ. ಒಂದು ಸಲ ಜನವರಿಯಲ್ಲಿ ಆಗುತ್ತೆ, ಒಂದು ಸಲ ಜುಲೈನಲ್ಲಿ ಆಗುತ್ತೆ. ಹಾಗೆ ಜುಲೈಯಲ್ಲಿ ಜನವರಿಯಿಂದ ಜೂನ್ವರೆಗಿನ AICPI ಸೂಚ್ಯಂಕ ಸಂಖ್ಯೆಗಳ ಮೇಲೆ ಲೆಕ್ಕ ಹಾಕಲಾಗುತ್ತೆ. ಅಂದರೆ ಇವಾಗ ನೀವು ಜನವರಿಯಲ್ಲಿ ಈಗ ನೀವು ಎಲೆಕ್ಷನ್ ಮೊದಲು ಏನು ನಿಮಗೆ DA ಹೈಕ್ ಸಿಗುತ್ತೋ ಅದಾದಮೇಲೆ ಮತ್ತೆ ಪುನಃ ಜುಲೈನಲ್ಲಿ ಪುನಃ ಈ ಜನವರಿಯಿಂದ ವರೆಗೆ AICPI ಸೂಚ್ಯಂಕ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅದರ ಆಧಾರದ ಮೇಲೆ ಜುಲೈಯಲ್ಲಿ ಕೂಡ DA ಹೈಕ್ ಮಾಡ್ತಾರೆ. ಸೊ ಇದು ಕೇಂದ್ರ ಸರ್ಕಾರ ಈ ರೀತಿ ಮಾಡಬೇಕು ಅಂತ 7ನೇ ವೇತನ ಆಯೋಗದಲ್ಲಿ ತಿಳಿಸಿದ್ದಾರೆ. 2 ಬಾರಿ ತುಟ್ಟಿ ಭತ್ಯೆಯನ್ನು ಮಾಡಬೇಕಾಗುತ್ತೆ. ಇಯರ್ಲಿ ಒಂದೇ ಸಲ ಮಾಡೋದ್ರಿಂದ ಜನರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಯಾಕಂದರೆ ಇನ್ಫ್ಲೇಷನ್ ರೇಟ್ ಬೇಗ ಜಾಸ್ತಿ ಆಗ್ತಿರೋದ್ರಿಂದ ಜನರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದನ್ನು ಡಿವೈಡ್ ಮಾಡಿ ಒಂದು ಸಲ ಜನವರಿನಲ್ಲಿ ಮತ್ತು ಒಂದು ಸಲ ಜುಲೈನಲ್ಲಿ ತುಟ್ಟಿ ಭತ್ಯೆ ಜಾಸ್ತಿ ಮಾಡೋದನ್ನು ಡಿಸೈಡ್ ಮಾಡಿದ್ದಾರೆ. ಆಮೇಲೆ ಉದ್ಯೋಗಿಗಳಿಗೆ ವೇತನ ಶ್ರೇಣಿಯ ಪ್ರಕಾರ ವೇತನದಲ್ಲಿ ಹೆಚ್ಚಳ ಇರ್ತದೆ. ಅಂದರೆ ನಾನು ಆಲ್ರೆಡಿ ಹೇಳ್ದಂಗೆ ನಿಮ್ಮ ಲೆವೆಲ್ಸ್ ಮೇಲೆ ಡಿಪೆಂಡ್ ಆಗಿ ನಿಮಗೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಅಂತ ಅನ್ನೋದು ಡಿಪೆಂಡ್ ಆಗುತ್ತೆ.
ಉದಾಹರಣೆಗೆ ನೌಕರನ ಕನಿಷ್ಠ ವೇತನ 18,000 ರೂಪಾಯಿಗಳಿದ್ದರೆ ಕೆಳಗಿನ ಕೋಷ್ಟಕದ ಪ್ರಕಾರ ಪಾವತಿಸಲಾಗುತ್ತೆ ಅಂತ. ಈ ವರದಿಯನ್ನು ಇದು 7ನೇ ವೇತನ ಆಯೋಗದವರು ನೀಡಿರುವಂಥ ವರದಿ. ಅದನ್ನು ನಾನು ಕನ್ನಡದಲ್ಲಿ ಬರೆದು ತಿಳಿಸ್ತಾ ಇರೋದು. ಸೊ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಿಮ್ಮ ಫಾರ್ ಎಕ್ಸಾಂಪಲ್ ಯಾರದಾದರೂ ಒಬ್ಬ ಸರ್ಕಾರಿ ನೌಕರರ ವೇತನ 18,000 ರೂಪಾಯಿಗಳಿದ್ದರೆ ಅವರಿಗೆ ಈಗ 2024 ಜನವರಿಯಿಂದ ಏಪ್ರಿಲ್ವರೆಗೂ ಎಷ್ಟು ಸ್ಯಾಲ್ರಿ ಸಿಗಬೇಕು ಅಂತ ಅನ್ನೋದನ್ನು ಇಲ್ಲಿ ತಿಳಿಸಿದ್ದೀವಿ. ಬೇರೆ ಬೇರೆ ಭತ್ಯೆಗಳನ್ನೆಲ್ಲ ಆ್ಯಡ್ ಮಾಡಿ ಒಂದು ವೇಳೆ ನಿಮಗಿಷ್ಟು ಸ್ಯಾಲ್ರಿ ಈಗ ಬಂದಿಲ್ಲ ಅಂತ ಅಂದರೆ ನೀವು ಡಿಪಾರ್ಟ್ಮೆಂಟಲ್ಲಿ ಹೋಗಿ ಕೇಳ್ಬೋದು ಅಥವಾ ವೆರಿಫೈ ಮಾಡ್ಕೊಳ್ಬೋದು ಯಾಕೆ ಬಂದಿಲ್ಲ, ಏನು ಚೇಂಜಸ್ ಆಗಿದೆ ಅಂತ. ಸೊ ಮೊದಲನೇದಾಗಿ ಜನವರಿನಲ್ಲಿ ಮೂಲ ವೇತನ ಅಂದರೆ ಬೇಸಿಕ್ ಪೇ 18,000 ಇರುತ್ತೆ. ತುಟ್ಟಿ ಭತ್ಯೆ ಅಂದರೆ DA 8,280 ಇದೆ. ಆಮೇಲೆ ಪ್ರಯಾಣ ಭತ್ಯೆ ಅಂದರೆ ಟ್ರಾವೆಲ್ ಅಲೌನ್ಸ್ 1,350 ಇರುತ್ತೆ. ಈ ಟ್ರಾವೆಲ್ ಅಲೌನ್ಸ್ಗೆ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದನ್ನು ನಿಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ಅರಿಯರ್ ಮೊತ್ತ ಅಂದರೆ ಬಾಕಿ ಏನಿದೆ ಅಲ್ವಾ, ನಿಮಗೆ ಅರಿಯರ್ಸ್ ಹೇಳ್ತೀವಿ, ಬಾಕಿ ಏನಿದೆಯೋ DA ಬಾಕಿ, ಅದು 720 ರೂಪೀಸ್. ಟೋಟಲ್ ಆಗಿ ವೇತನ 27,630 ಆಗಲಿದೆ. ನೆಕ್ಸ್ಟು ಫೆಬ್ರವರಿನಲ್ಲಿ ಮೂಲ ವೇತನ 18,000. ಸೊ ಫೆಬ್ರವರಿನಲ್ಲೂ ಯಾವುದೇ ಚೇಂಜಸ್ ಇಲ್ಲ, ಸೇಮ್ ಕ್ಯಾಲ್ಕುಲೇಷನ್ನು. ತುಟ್ಟಿ ಭತ್ಯೆ 8,280 ರೂಪಾಯಿ. ಪ್ರಯಾಣ ಭತ್ಯೆ ಅಥವಾ ಟ್ರಾವೆಲ್ ಅಲೌನ್ಸ್ 1,350 ರೂಪಾಯಿ. ಅರಿಯರ್ಸ್ ಮೊತ್ತ 720 ರೂಪೀಸ್, 720 ರೂಪಾಯಿ. ಹಾಗೂ ವೇತನ ಹಾಗೆ ಮಾರ್ಚ್ ತಿಂಗಳಲ್ಲಿ ನಾನು ಹೇಳ್ದಂಗೆ ಏನಾಗಲಿದೆ ಅಂದರೆ, ಅವರು DA ಹೈಕನ್ನು ಮತ್ತೆ 4% ಜಾಸ್ತಿ ಮಾಡಿದ್ದಾರೆ. ಸೊ ಹಾಗಾಗಿ ನಿಮ್ಮ ಮೂಲ ವೇತನ 18,000 ಸೇಮ್ ಇರುತ್ತೆ. ತುಟ್ಟಿ ಭತ್ಯೆ 9,000 ರೂಪೀಸ್, 9,000 ರೂಪಾಯಿ ಆಗುತ್ತೆ. ಪ್ರಯಾಣ ಭತ್ಯೆಯಲ್ಲಿ ಯಾವುದೇ ಚೇಂಜಸ್ ಇದೆಲ್ಲ 1,350 ಇರುತ್ತೆ. ಅರಿಯರ್ಸ್ ಮೊತ್ತ ಜಾಸ್ತಿ ಆಗುತ್ತೆ, ಯಾಕಂದರೆ ಬಾಕಿ ಏನಿರುತ್ತೋ ಅರಿಯರ್ಸ್ ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ 1,440 ರೂಪಾಯಿ ಆಗಿ ಟೋಟಲ್ ನಿಮ್ಮ ಸ್ಯಾಲ್ರಿ ಎಷ್ಟಾಗುತ್ತೆ ಅಂದರೆ 29,790 ರೂಪಾಯಿ ಆಗಲಿದೆ. ಆಮೇಲೆ ಏಪ್ರಿಲ್ ತಿಂಗಳಲ್ಲಿ ಮತ್ತೆ ಮೂಲ ವೇತನ 18,000 ಇರುತ್ತೆ. ತುಟ್ಟಿ ಭತ್ಯೆ 4% ಜಾಸ್ತಿ ಆಗಿದ್ದು 9,000 ರೂಪಾಯಿ ಇರುತ್ತೆ. ಪ್ರಯಾಣ ಭತ್ಯೆ ಸೇಮ್, ಅದರಲ್ಲಿ ಏನೂ ಚೇಂಜಸ್ ಇಲ್ಲ, 1,350 ರೂಪಾಯಿ ಇರುತ್ತೆ. ಅರಿಯರ್ಸ್ ಏನೂ ಇರೋದಿಲ್ಲ, ಯಾಕಂದರೆ ಬಾಕಿನೆಲ್ಲದು ಅವ್ರು ಮಾರ್ಚಲ್ಲೇ ಪಾವತಿಸ್ಬಿಡ್ತಾರೆ. ಸೊ ಮತ್ತೆ ವೇತನ ಏಪ್ರಿಲಲ್ಲಿ 28,350 ಆಗಲಿದೆ. ಸೊ ಈ ಕ್ಯಾಲ್ಕುಲೇಷನ್ ನಾನು ಆಲ್ರೆಡಿ ಹೇಳ್ದಂಗೆ ನೀವು ಯಾವ ಲೆವೆಲಲ್ಲಿದ್ದೀರಾ ಅಂತ ತಿಳ್ಕೊಂಡು ನೀವು ಆ ಲೆವೆಲ್ ಆಧಾರದ ಮೇಲೆ ನಿಮ್ಮ ಸ್ಯಾಲ್ರಿ ಎಷ್ಟಿದೆ ಅಂತ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದಾಗಿದೆ. 18,000 ಸ್ಯಾಲ್ರಿ ಇರೋರಿಗೆ ಈ ಲೆವೆಲ್ ಆಗಿರುತ್ತೆ. ನೀವು ಎಲ್ಲದನ್ನು ನಿಮ್ಮ ಸ್ಯಾಲ್ರಿದು ಎಷ್ಟು ಪರ್ಸೆಂಟೇಜ್ 18,000ಗಿಂತ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಪ್ರತಿಯೊಂದು ಅಮೌಂಟ್ಗೂ ಅದನ್ನು ಮಲ್ಟಿಪ್ಲೈ ಮಾಡಿದರೆ ನಿಮ್ಗೆ ಆ್ಯಕ್ಚುಲ್ ಸ್ಯಾಲ್ರಿ ಎಷ್ಟು ಬರುತ್ತೆ ಅಂತ ತಿಳಿದು ಇದಲ್ಲದೆ ನಿಮಗೆ ಲೆವೆಲ್ ವೈಸ್ ಸ್ಯಾಲ್ರಿ ಇನ್ಫಾರ್ಮೇಷನ್ ಬೇಕಂತಿದ್ರೆ ಅದನ್ನು ಕೂಡ ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಪೇ ಮ್ಯಾಟ್ರಿಕ್ಸ್ ಅಂತ ಸಪ್ರೇಟ್ ಪ್ಲೇ ಲಿಸ್ಟನ್ನೇ ಕ್ರಿಯೇಟ್ ಮಾಡಿದ್ದೀನಿ, ಅದನ್ನು ನೋಡಿಕೊಂಡು ತಿಳ್ಕೊಳ್ಬೋದಾಗಿದೆ. ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು. ನಿಮ್ಮ ಕೊಲೀಗ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ವಿಷಯನ ತಿಳಿಸಿ.